ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಮೊದಲ ಹಂತದ 14 ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಒಟ್ಟಾರೆ 69.23% ಮತದಾನವಾಗಿದೆ. ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಸೇರಿದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನವಾಗಿತ್ತು. ಈ ಪೈಕಿ ಮಂಡ್ಯ 81.48% ಮತದಾನದೊಂದಿಗೆ ಇಡೀ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಇನ್ನು ಬೆಂಗಳೂರು ಕೇಂದ್ರ 52.81% ಮತದಾನದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳಲ್ಲಿಯೇ ಮತದಾರರು ಹಕ್ಕು ಚಲಾಯಿಸಲು ಹಿಂದೇಟು ಹಾಕಿದ್ದಾರೆ. ಚುನಾವಣೆ ಆಯೋಗ ರಜೆ ನೀಡಿದ್ರೂ ಕೂಡ ಮತಗಟ್ಟೆಗೆ ಬಂದು ವೋಟ್ ಹಾಕೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಆದ್ರೆ ಮತದಾನದ ಪ್ರಕ್ರಿಯೆಯಲ್ಲಿ ಎಷ್ಟು ಶೇಕಡದಲ್ಲಿ ಮತದಾನವಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಅತಿ ಕಡಿಮೆ ಮತದಾನವಾಗಿರುವಂತದ್ದು. ಹಾಗಾದ್ರೆ ವಿದ್ಯಾವಂತರೇ ವೋಟ್ ಮಾಡಿಲ್ಲ ಅಂದ್ರೆ ಹೇಗೆ? ಕರ್ನಾಟಕದ ಒಟ್ಟು 14 ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಮತದಾನ ಆಗಿದೆ. ಒಟ್ಟು ಮತದಾನ 63.90 ಇಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಇರೋದು ಕರ್ನಾಟಕದ ಈ 14 ಕ್ಷೇತ್ರಗಳಲ್ಲಿ. ಆದ್ರೆ ಬೆಂಗಳೂರಿನ 3 ಕ್ಷೇತ್ರಗಳೇನಿದೆ, ಈ 3 ಕ್ಷೇತ್ರಗಳಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗಿದೆ, ನೀರಸ ಮತದಾನ ಆಗಿದೆ. ಹಾಗಾಗಿ ಬಹಳಷ್ಟು ಟೀಕೆಯನ್ನು ಸಹ ಅವರು ಎದುರಿಸ್ತಾ ಇದ್ದಾರೆ. ಸರಿಸುಮಾರು 50% ಆಗಿದೆ. ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್ ಮತ್ತು ಬೆಂಗಳೂರು ರೂರಲ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಾದ್ರೂ ಒಂದ್ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಬೆಂಗಳೂರು ಸೆಂಟ್ರಲ್ ಮತ್ತೆ ಬೆಂಗಳೂರು ನಾರ್ತ್ ಈ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗಿದೆ. ಬೆಂಗಳೂರು ಸೆಂಟ್ರಲ್ ಅಲ್ಲಿ 48% ಆಸ್ಪಾಸ್ ಮತದಾನ ಆಗಿದ್ರೆ, ಬೆಂಗಳೂರು ನಾರ್ತ್, ಬೆಂಗಳೂರು ದಕ್ಷಿಣದಲ್ಲಿ 49% ಆಗಿದೆ, ಬೆಂಗಳೂರು ಉತ್ತರದಲ್ಲೇ 50% ಆಗಿದೆ. ಹಾಗಾಗಿ ಈ ಕಡಿಮೆ ಮತದಾನ ಆಗಿರೋದೇನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವೂ ಸಹ ಹೌದು. ಸರಿಸುಮಾರು 50% ಮತದಾರರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ ಅನ್ನೋದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ? 50% ಜನರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಅಂತನ, ಅಥವಾ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲ್ಲ ಅಂತನ, ಅಥವಾ ನಮಗೂ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಚಟುವಟಿಕೆಗೂ ಸಂಬಂಧ ಇಲ್ಲ ಅಂತನ. ಹಾಗಾಗಿ ಬೆಂಗಳೂರಿನ ಈ ನಿವಾಸಿಗಳು ಬಹಳಷ್ಟು ಟೀಕೆಯನ್ನು ಎದುರಿಸ್ತಾ ಇದ್ದಾರೆ. 50% ಜನ ಮತದಾನ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವರಿಗೆ ಈ ಪ್ರಜಾಪ್ರಭುತ್ವದ ಬಗ್ಗೆ ಏನ್ ಬೆಲೆ ಇದೆ, ಏನ್ ಗೌರವ ಇದೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಸಿಗಬೇಕಾದಂತ ಎಲ್ಲಾ ಸೌಲಭ್ಯಗಳು, ಸವಲತ್ತುಗಳು ಸಿಗ್ಬೇಕು, ನಮಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಮತದಾನ ಮಾಡ್ಲಿಕ್ಕೆ ಬರೋದಿಲ್ಲ. ನಮಗೆ ಬೇಕಾದಂತ ಸರ್ಕಾರ ಅವ್ರು ಯಾರಿಗಾದ್ರೂ ಮತ ಹಾಕ್ಲಿ, ಬಿಜೆಪಿಗೋ ಕಾಂಗ್ರೆಸ್ಗೋ ಮತ್ತೊಂದು ಪಕ್ಷಕ್ಕೋ ಪಕ್ಷೇತರರಿಗೋ ಯಾರಿಗ್ ಬೇಕಾದ್ರೂ ಮತ ಹಾಕ್ಲಿ, ಆದ್ರೆ ಯಾಕೆ ಮತ ಹಾಕಕ್ ಬರ್ಲಿಲ್ಲ ಅನ್ನುವಂತ ಟೀಕೆಯನ್ನ ಈ ಬೆಂಗಳೂರಿಗರು ಏನು ಮತದಾನ ಮಾಡ್ಲಿಕ್ಕೆ ಬಂದಿಲ್ಲ ಅವರು ಎದುರಿಸ್ತಾ ಇದ್ದಾರೆ. 50% ಅಂತಂದ್ರೆ ಇದು ನಾಚಿಕೆಗೇಡಿನ ವಿಷಯ. ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಇದು ಮಾರಕವೂ ಸಹ ಹೌದು. ಈಗ ಮತದಾನ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ 50% ಮತದಾನ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಆಯ್ಕೆಯಾದಂತ ಒಬ್ಬ ಸಂಸದ ಅದ್ ಯಾರಿಗೆ ಸಂಸದ? ಈ ಮತದಾನ ಮಾಡದೇ ಇರ್ತಕ್ಕಂಥ 50% ಜನರಿಗೂ ಸಂಸದ ಹೌದು. ಆದ್ರೆ ಅವ್ರಿಗೆ ಏನ್ ಜವಾಬ್ದಾರಿ ಇರುತ್ತೆ? ಮತದಾನ ಮಾಡದೇ ಇದ್ದವರಿಗೆ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ, ಏನು ಉತ್ತರ ಕೊಡ್ತಾರೆ? ಹಾಗಾಗಿ ಈ ನಿಟ್ಟಿನಲ್ಲಿ ಬೆಂಗಳೂರು ಏನು 3-4 ಲೋಕಸಭಾ ಕ್ಷೇತ್ರಗಳಿದಾವೆ, ಈ ಕ್ಷೇತ್ರಗಳ ಮತದಾರರು ಮತದಾನ ಮಾಡ್ಲಿಕ್ಕೆ ಬರ್ದೇ ಇರ್ತಕ್ಕಂಥ ಮತದಾರರು ಟೀಕೆಯನ್ನ, ಆಕ್ರೋಶವನ್ನು ಎದುರಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ರೆ, ನಂಬಿಕೆ ಇದ್ರೆ ಅವ್ರು ಬಂದು ಮತದಾನ ಮಾಡ್ಬೇಕಿತ್ತು ಅಂತ ಹೇಳಿ. ಆದ್ರೆ ಏನಾಗತ್ತೆ ವಾಸ್ತವ, ಬಹಳಷ್ಟು ಜನ ಬೆಂಗಳೂರಿಗರು ಅದರಲ್ಲೂ ಸುಶಿಕ್ಷಿತರು ಅಂತ ಏನ್ ಹೇಳ್ತೀವಿ
ಅವರು ಮತದಾನ ಮಾಡ್ಲಿಕ್ಕೆ ಬರಲ್ಲ. ಇನ್ನು ಬೇರೆಯವರೆಲ್ಲ ಬರ್ತಾರೆ ಮತದಾನಕ್ಕೆ. ಆದ್ರೆ ITBT ಕೆಲಸ ಮಾಡುವಂತವ್ರು ಅಥವಾ ಬೇರೆ ಬೇರೆ ಹೈ ಫಾಸ್ಟ್ ಕೆಲಸದಲ್ಲಿ ಇರ್ತಕ್ಕಂಥವ್ರು, ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಕ್ಕಂಥವ್ರು ಅವರೇ ಮತದಾನ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಇದುವರೆಗೂ ಗೊತ್ತಾಗಿರ್ತಕ್ಕಂಥ ಸಂಗತಿ. ಅಂದ್ರೆ ದಟ್ರು ಅಲ್ಲ, ಏನು ಗೊತ್ತಿಲ್ಲದಿರೋರಲ್ಲ, ಅವರಾದ್ರೆ ಸ್ವಲ್ಪ ಅವರಿಗೆ ರಾಜಕೀಯ ಅವೇರ್ನೆಸ್ ಇರುತ್ತೆ. ಆದ್ರೆ ಇವರು ಎಲ್ಲ ಬುದ್ಧಿವಂತರು ಅಂತ ಅನ್ಕೊಂಡಂತ ಜನನೇ ಮತದಾನ ಮಾಡ್ಲಿಕ್ಕೆ ಬಂದಿಲ್ಲ. ಇದು ಪ್ರತಿ ಬಾರಿ, ಇದು ಈ ಬಾರಿ ಅಲ್ಲ, ಕಳೆದ 60-70 ವರ್ಷಗಳಿಂದಲೂ ಸಹ ಇರ್ತಕ್ಕಂತ ಒಂದು ಸಮಸ್ಯೆ ಇದು. ನಗರಗಳಲ್ಲಿ ಸುಶಿಕ್ಷಿತರು ಅಂತ ಏನ್ ಹೇಳ್ತೀವಿ, ಅವರೇ ಮತದಾನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಯಾರು ದಡ್ರು ಅಂತ ಹೇಳ್ತಾರೆ ಅಥವಾ ಯಾರು ತುಂಬಾ ಒಳ್ಳೆ ಕೆಲಸದಲ್ಲಿ, ITBT ಕೆಲಸದಲ್ಲಿ ಅಥವಾ ಒಂದು ಕಾರ್ಪೊರೇಟ್ ಕೆಲಸದಲ್ಲಿ ಇರಲ್ವೋ ಅವರು ಮತದಾನ ಮಾಡಕ್ ಬರ್ತಾರೆ. ಅಂದ್ರೆ ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಅರಿವಿದೆ, ಜ್ಞಾನ ಇದೆ, ಮತದಾನ ಮಾಡಿ ನಾನು ಅದ್ರಲ್ಲಿ ಭಾಗವಹಿಸ್ಬೇಕು ಅಂತ ಇದೆ. ಆದ್ರೆ ಇವ್ರು ಯಾಕೆ ಬರ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿ ಬಿಡ್ತಿದೆ ನಾನು. ಓಕೆ, ಈ ಮತದಾನದ ಪ್ರತಿಶತ ಕಡಿಮೆ ಆಗೋದಕ್ಕೆ ಕಾರಣವೇನು? ಅದು ಕೂಡ ITBT ಕಂಪ್ನಿಯಲ್ಲಿ ಕೆಲಸ ಮಾಡೋರೆ ಹೆಚ್ಚಾಗಿ ಮತದಾನ ಮಾಡೋದಿಲ್ಲ ಅಂತ ಹೇಳಿದ್ರಿ. ಯಾಕೆ ಅವರು ಮತದಾನ ಮಾಡೋದಕ್ಕೆ ಬರ್ತಾ ಇಲ್ಲ? ಮತದಾನ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಂದು 2-3 ಕಾರಣಗಳನ್ನ ಮೆನ್ಷನ್ ಮಾಡ್ಬೋದು. ಈ ಪ್ರಜಾಪ್ರಭುತ್ವದ ವಿಶ್ಲೇಷಕರೇ ಅದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿಂತಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಯು ನನಗೆ ಇಷ್ಟ ಇಲ್ಲ, ನನಗೆ ಯಾರಿಗೂ ಮತದಾನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನುವಂತ ಮನೋಭಾವ ಮತದಾರರಲ್ಲೇ ಬೆಳೀತಾ ಇದೆ ಅಂತ ಗೊತ್ತಾದಾಗ ಚುನಾವಣಾ ಆಯೋಗ ಮತ್ತೆ ಭಾರತ ಸರ್ಕಾರ ಒಂದು ನಿಯಮವನ್ನು ತೆಗೆದುಕೊಂಡು ಬಂತು, ನೋಟಾ ಅಂತ ಹೇಳಿ. ಅಂದ್ರೆ ಪ್ರಜಾಪ್ರಭುತ್ವದ ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಲೇಬೇಕು ಅಂತ ಹೇಳಿ. ಯಾರೂ ಬೇಡ ಅಂತಂದ್ರೆ ಸರಿ, ಯಾರೂ ಬೇಡ ಅನ್ನುವಂತ ಇದನ್ನೇ ಒತ್ತಿ ನೀವು ನೋಟಾ, ಯಾರಿಗೂ ನನ್ನ ಮತ ಇಲ್ಲ, ನೋಟಾ ಮತವನ್ನ ಒತ್ತಿ, ಅವಾಗ ಯಾರಿಗೂ ಹೋಗೋದಿಲ್ಲ, ನಿಮಗೆ ಯಾರು ಬೇಡ ಅಂತ ಆಗುತ್ತೆ, ನೀವು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಗ ಆಗುತ್ತೆ ಅಂತೇಳಿ ಅದನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಈ ರೀತಿ ಮತದಾನ ಮಾಡಕ್ಕೆ ಬರ್ದೇ ಇರೋರ್ ಸಂಖ್ಯೆ ಜಾಸ್ತಿ ಆದಾಗ ಇಂಥ ಒಂದು ಕ್ರಮವನ್ನ ಚುನಾವಣಾ ಆಯೋಗ ತೆಗೆದುಕೊಳ್ತು. ಆದ್ರೂ ಸಹ ಮತದಾನ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಒಂದು ಅವ್ರಿಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ, ವ್ಯವಸ್ಥೆಯಿಂದ ಆಗ್ತಕ್ಕಂತ ಲಾಭಗಳು ಮಾತ್ರ ಬೇಕು, ಪಾರ್ಟಿಸಿಪೇಷನ್ ಬೇಡ ಅನ್ನುವಂತ ಒಂದು ಸದ್ವಿರೋಧವಾದಂತ ಒಂದು ಯೋಚನೆ ಇರ್ಬೋದು. ಇನ್ನೊಂದು, ನಾನು ಒಬ್ಬ ಮತದಾನ ಮಾಡದೆ ಇದ್ರೆ ಏನಾಗುತ್ತೆ, ಏನ್ ಬದಲಾವಣೆ ಆಗೋಗ್ಬಿಡುತ್ತೆ, ಏನು ಸಮಸ್ಯೆ ಆಗ್ಬಿಡುತ್ತೆ, ದೇಶಕ್ಕೆ ಏನ್ ಕಷ್ಟ ಆಗುತ್ತೆ ನಾನು ಒಬ್ಬ ವೋಟ್ ಮಾಡದೇ ಇದ್ರೆ ಅನ್ನುವಂತ ಒಂದು ಮನಸ್ಥಿತಿನ ಆಗಿರ್ಬೋದು. ಆತರ ನಾನು ಒಬ್ಬರೇ ವೋಟ್ ಮಾಡದೇ ಇದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತೇಳಿ ಲಕ್ಷಾಂತರ ಜನ ಅಂದ್ಕೊಂಡು ಸುಮ್ಮನಾದಾಗ ಅದು ಸಂಖ್ಯೆ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಬಹಳಷ್ಟು ಜನ ಆತರನು ಮತದಾನ ಮಾಡ್ಲಿಕ್ಕೆ ಬರದೇ ಇರ್ಬೋದು. ಇನ್ನ ಅವತ್ ದಿವಸ ಹೇಗಿದ್ರು ರಜೆ ಸಿಕ್ಕಿದೆ ಅಥವಾ 1 ದಿನ 2 ದಿನ ರಜೆ ಅಡ್ಜಸ್ಟ್ ಮಾಡ್ಕೊಂಡು, ಮತ್ತೆ ಭಾನುವಾರ ಅಡ್ಜಸ್ಟ್ ಮಾಡ್ಕೊಂಡು 3 ದಿನ ರಜೆ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೋದು ನಾನು ಅನ್ನುವಂತ ಒಂದು ಯೋಚನೆನೂ ಸಹ ಇರ್ಬೋದು. ಅಂದ್ರೆ ಬೇರೆ ಕಡೆ ಹೋಗೋಣ, ರಜೆ ಅದು ಕೇವಲ ಒಂದು ರಜೆ ಅಂತ ಯೋಚನೆ ಮಾಡಿದ್ರೆ ಇದನ್ನು ಮಾಡ್ತಾರೆ. ಹಾಗಾಗಿ ಇನ್ನು ಬಹಳಷ್ಟು ಕಾರಣಗಳಿದೆ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 50% ಜನ ಮತದಾನ ಮಾಡ್ಲಿಕ್ಕೆ ಬರಲ್ಲ ಅನ್ನೋದನ್ನ ರಾಜಕೀಯ ಪಕ್ಷಗಳು, ಸರ್ಕಾರಗಳು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು. 50% ಜನ ಮತದಾನ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಅಂತೇಳಿ ಕಂಡುಕೊಳ್ಬೇಕಾದಂತ ದೊಡ್ಡ ಜವಾಬ್ದಾರಿ ರಾಜಕೀಯ ಪಕ್ಷಗಳದ್ದು ಮತ್ತೆ ಸರ್ಕಾರ ನಡೆಸೋದು ಆಗಿದೆ ನಯನ. ಓಕೆ, ಮತದಾನದ ಪ್ರತಿಶತ ಹೆಚ್ಚಾದಷ್ಟು ಬಿಜೆಪಿಗೆ ಲಾಭ ಅನ್ನುವಂತ ಒಂದು ಮಾತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಲ್ಲ, ಅದು ಬದಲಾಗ್ತಾ ಇದೆ. ಈ ಹಿಂದೆ ಮತದಾನ ಕಡಿಮೆ ಆದಷ್ಟು ಕಾಂಗ್ರೆಸ್ಸಿಗೆ ಲಾಭ ಅಂತ ಒಂದು ನಂಬಿಕೆ ಇತ್ತು. ಅಂದ್ರೆ ಮತದಾನ ಜಾಸ್ತಿ ಆದ್ರೆ ಕಾಂಗ್ರೆಸ್ಗೆ ನಷ್ಟ ಅಂತೇಳಿ. ಯಾವಾಗ ಅಂತಂದ್ರೆ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಹೋಲ್ಡರ್ ಇದ್ದು ಎಲ್ಲ ಕಡೆ ಲೀಡ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಯಾರು ಬಡವರು ಅಥವಾ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು, ಮಧ್ಯಮ ವರ್ಗದವರು ಏನಿದ್ದಾರೆ, ಇವರು ಕಾಂಗ್ರೆಸ್ ಬಗ್ಗೆ ಒಲವು ಹೊಂದಿದ್ದಾರೆ, ಅವರು ಬಂದು ಮತದಾನ ಮಾಡ್ತಾರೆ. ಸುಶಿಕ್ಷಿತರು, ಕಲ್ತರು ಬಂದು ಮತದಾನ ಮಾಡೋದಿಲ್ಲ. ಹಾಗಾಗಿ ಕಡಿಮೆ ಮತದಾನ ಆದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅಂತ ಅವಾಗ ಏನೊಂದು ಚರ್ಚೆ, ಒಂದು ವಿಶ್ಲೇಷಣೆ ಚಾಲ್ತಿಯಲ್ಲಿತ್ತು, ಅದನ್ನ ಈಗ ಈ ರೀತಿ ಹೇಳ್ತಾ ಇದಾರೆ, ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆದ್ರೆ ಬಿಜೆಪಿಗೆ ಒಳ್ಳೇದು ಅಂತೇಳಿ. ಅಂದ್ರೆ ಇದು ಎರಡರದ್ದು ಅರ್ಥ ಒಂದೇನೆ. ಮತದಾನ ಮಾಡುವಂತಾರೆ ಯಾರು ಅಂತಂದ್ರೆ ಬಡವರು, ಹಿಂದುಳಿದವರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವವರು ಅಥವಾ ಕೆಳ ಮಧ್ಯಮ ವರ್ಗದವರು, ಇವರೇ ಮತದಾನ ಮಾಡೋರು ಅಂತಾನೆ ಇವೆರಡೂ ಮಾತುಗಳ ಅರ್ಥ. ಹಾಗಾಗಿ ಪರ್ಸೆಂಟೇಜ್ ಜಾಸ್ತಿ ಆಯ್ತು ಅಂತಂದ್ರೆ ಬಿಜೆಪಿಗೆ ಲಾಭ ಅನ್ನುವಂತ ಈಗಿನ ವಿಶ್ಲೇಷಣೆ, ಪರ್ಸೆಂಟೇಜ್ ಆಫ್ ವೋಟಿಂಗ್ ಕಡಿಮೆ ಆಯ್ತು ಅಂದ್ರೆ ಕಾಂಗ್ರೆಸ್ಗೆ ಲಾಭ ಅಂತ ಅವತ್ತಿನ ವಿಶ್ಲೇಷಣೆ ಇದೆಯಲ್ಲ, ಇವೆರಡೂ ಕಾಲಕ್ಕೆ ಬದಲಾಗ್ತಾ ಬಂದಿದ್ದಾವೆ. ಇನ್ನ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಓದಿದವರು ಬರೋದೇ ಇಲ್ಲ, ಅವ್ರು ಬಂದ್ರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಆಗುತ್ತೆ ಮತ್ತು ಅವರು ಬಿಜೆಪಿಗೆ ವೋಟ್ ಹಾಕ್ತಾರೆ. ಅಂದ್ರೆ ಅವರೆಲ್ಲರೂ ಬಿಜೆಪಿಯ ಮತದಾರರು ಅನ್ನುವಂತ ಒಂದು
ಮಾತೇನಿದೆ, ಭಾವನೆ ಏನಿದೆ, ಅದು ಈ ರೀತಿಯ ಒಂದು ಘೋಷವಾಕ್ಯಗಳಿಗೆ, ಘೋಷಣೆಗಳಿಗೆ ದಾರಿ ಆಗುತ್ತೆ. ಅಂದ್ರೆ ಯಾರು ಓದಿರ್ತಾರೆ, ಸುಶಿಕ್ಷಿರ್ತಾರೆ, ಅವರೆಲ್ಲರೂ ಬಿಜೆಪಿ ಮತದಾರರು ಅಂತ ಒಂದು ಬ್ರಾಂಡ್ ಮಾಡೋದಾಗ್ಲಿ, ಅಥವಾ ಯಾರು ಬಡವರು, ಕಡು ಬಡವರು, ಕೆಳ ಮಧ್ಯಮ ವರ್ಗದವರು, ಹಿಂದುಳಿದವರು ಇರ್ತಾರೆ, ಇವರೆಲ್ಲರೂ ಕಾಂಗ್ರೆಸ್ ಮತದಾರರು ಅಂತ ಬ್ರಾಂಡ್ ಮಾಡೋದಾಗ್ಲಿ, ಎರಡೂ ತಪ್ಪಾಗುತ್ತೆ. ಎಲ್ಲಾ ವರ್ಗದಲ್ಲೂ ಸಹ ಎಲ್ಲಾ ಪಕ್ಷಗಳ ಒಲವು, ನಿಲುವು, ಅಭಿಮತ, ಭಿನ್ನಮತ ಇಟ್ಕೊಂಡಂತ ಮತದಾರರು ಇದ್ದೇ ಇರ್ತಾರೆ. ಹಾಗಾಗಿ ಅದು ವ್ಯತ್ಯಾಸನೂ ಆಗ್ಬೋದು ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.